ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಕಳೆದ ತರಗತಿಯಲ್ಲಿ 2ನೇ ಪ್ರೌಢದೇವರಾಯನ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಈ ದಿನ ನಾವು ಸಾಳುವ ವಂಶದ ಬಗ್ಗೆ ತಿಳಿತಾ ಹೋಗೋಣ. ಸಾಮಾನ್ಯ ಶಕೆ 1485ರಲ್ಲಿ ಅಧಿಕಾರಕ್ಕೆ ಬಂದ ಸಾಳುವ ನರಸಿಂಹನು 6 ವರ್ಷ ಆಡಳಿತವನ್ನು ನಡೆಸ್ತಾನೆ. ಸಾಮಾನ್ಯ ಶಕೆ 1491ರಲ್ಲಿ ಮರಣ ಹೊಂದುತ್ತಾನೆ. ಆಗ ಆತನ ಮಕ್ಕಳು ಅಪ್ರಾಪ್ತರಾಗಿರ್ತಾರೆ, ಅಂದರೆ ಚಿಕ್ಕೋರಾಗಿರ್ತಾರೆ. ಹಾಗಾಗಿ 1491ರಿಂದ 1503ರವರೆಗೆ ಆಡಳಿತವು ತುಳುವ ನರಸನಾಯಕ ಎಂಬ ಸೇನಾನಿಯ ರಕ್ಷಣೆಯಲ್ಲಿ ನಡೀತಾ ಹೋಗುತ್ತೆ. ಈಗ ನಾವು ತುಳು ವಂಶದ ಬಗ್ಗೆ ನೋಡ್ತಾ ಹೋಗೋಣ. ಸಾಮಾನ್ಯ ಶಕೆ 1505ರಲ್ಲಿ ತುಳುವ ನರಸನಾಯಕನ ಮಗ ವೀರ ನರಸಿಂಹನು ತುಳುವ ಮನೆತನದ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಇವನು 1509ರಲ್ಲಿ ಮರಣವನ್ನು ಹೊಂದುತ್ತಾನೆ. ನಂತರ ಅವನ ಸಹೋದರರಲ್ಲಿ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬರ್ತಾನೆ. ಕೃಷ್ಣದೇವರಾಯನ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಕೃಷ್ಣದೇವರಾಯನು ವಿಜಯನಗರ ಅರಸರಲ್ಲಿಯೇ ಅತ್ಯಂತ ಪ್ರಸಿದ್ಧನಾದ ದೊರೆ. ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಅನೇಕ ಬಂಡಾಯಗಳನ್ನು ಎದುರಿಸ್ತಾ ಹೋಗ್ತಾನೆ. ಸಾಮಾನ್ಯ ಶಕೆ 1510ರಲ್ಲಿ ಹುಮ್ಮತ್ತೂರಿನ ಪಾಳ್ಯಗಾರರ ಗಂಗರಾಜನಿಂದ ಶಿವನಸಮುದ್ರ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ನಂತರ ರಾಯಚೂರು ಕೋಟೆಯನ್ನು ಗೆದ್ಕೊಳ್ತಾನೆ. ಬಿಜಾಪುರದ ಸುಲ್ತಾನನಿಂದ ಗೋವೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಪೋರ್ಚುಗೀಸರಿಗೆ ಸಹಾಯವನ್ನು ಮಾಡ್ತಾನೆ. ಸಾಮಾನ್ಯ ಶಕೆ 1513ರಲ್ಲಿ ಉದಯಗಿರಿ ಕೋಟೆಯನ್ನು, ಸಾಮಾನ್ಯ ಶಕೆ 1518ರಲ್ಲಿ ಕಳಿಂಗದ ದೊರೆ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ರಾಜಧಾನಿ ಕಟಕ್ಕನ್ನು ವಶಪಡಿಸಿಕೊಳ್ತಾನೆ ಹಾಗೂ ಗಜಪತಿಯ ಮಗಳಾದ ಜಗನ್ಮೋಹಿನಿಯನ್ನು ಮದುವೆ ಆಗ್ತಾನೆ. ಸಾಮಾನ್ಯ ಶಕೆ 1522ರಲ್ಲಿ ಆದಿಲ್ ಶಾಹಿ ದೊರೆ ಇಸ್ಮಾಯಿಲ್ ಆದಿಲ್ ಶಾನಿಂದ ರಾಯಚೂರನ್ನು ಮತ್ತೆ ವಶಪಡಿಸಿಕೊಳ್ತಾನೆ. ಇನ್ನು ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಕಲಬುರಗಿ, ಬೀದರ್ ಕೋಟೆಗಳನ್ನು ಕೂಡ ಕೃಷ್ಣದೇವರಾಯನು ವಶಪಡಿಸಿಕೊಳ್ತಾ ಹೋಗ್ತಾನೆ. ಬಹುಮನಿ ರಾಜ್ಯದ ಪ್ರಧಾನಿಯಿಂದ ಬಂಧಿಸಲ್ಪಟ್ಟಿದ್ದ ರಾಜಪುತ್ರನನ್ನು ಬಿಡುಗಡೆಗೊಳಿಸಿ ಮತ್ತೆ ಬೀದರಿನ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸ್ತಾನೆ. ಅದಕ್ಕಾಗಿ ಕೃಷ್ಣದೇವರಾಯನನ್ನು ಯುವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಒಂದು ಬಿರುದನ್ನು ಕೂಡ ಕೊಡ್ತಾರೆ. ಸಾಮಾನ್ಯ ಶಕೆ 1529ರಲ್ಲಿ ಕೃಷ್ಣದೇವರಾಯನು ಮರಣ ಹೊಂತಾನೆ. ಈ ವೇಳೆಗೆ ಸಾಮ್ರಾಜ್ಯ 4 ದಿಕ್ಕುಗಳಲ್ಲಿ ವಿಸ್ತರಿಸುತ್ತೆ. ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ ಡೊಮಿಂಗೋ ಫಯಾಸ್ ಅಂತಕ್ಕಂಥವನು ಕೃಷ್ಣದೇವರಾಯನು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹೊಂದಿದ್ದು ದೃಢಕಾಯದವನಾಗಿದ್ದ ಅಂತೇಳಿ ನಮಗೆ ಹೇಳ್ತಾ ಹೋಗೋದನ್ನು ನೋಡಬಹುದು. ಇನ್ನು ತದನಂತರ ರಕ್ಕಸ ತಂಗಡಿ ಕದನದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಆಳ್ವಿಕೆ ಮಾಡ್ತಾರೆ. ಸದಾಶಿವರಾಯನು ಇನ್ನೂ ಅಪ್ರಾಪ್ತರಾಗಿರ್ತಾರೆ. ಕಾರಣ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ಕೃಷ್ಣದೇವರಾಯನ ಅಳಿಯ ಅರವೀಡು ವಂಶದ ರಾಮರಾಯನು ವಹಿಸ್ಕೊಳ್ತಾನೆ. ಈತನ ರಾಜತಾಂತ್ರಿಕ ನಡೆಗಳು ವಿಜಯನಗರ ರಾಜ್ಯವನ್ನು ವಿಸ್ತರಣೆ ಮಾಡಿದ್ದರ ಜೊತೆಗೆ ಶ್ರೀಮಂತಗೊಳಿಸುತ್ತೆ. ಅದರ ಜೊತೆಗೆ ವೈರಿಗಳನ್ನು ಕೂಡ ಹೆಚ್ಚಿಸ್ತಾ ಹೋಗುತ್ತೆ. ದಕ್ಕನ್ನಿನ ಸುಲ್ತಾನರ ರಾಜ್ಯಗಳು ಆಗಾಗ ದಾಳಿಯನ್ನು ಮಾಡ್ತಾ ಇರುತ್ತೆ. ಈ ದಾಳಿಯ ಪ್ರತೀಕಾರವಾಗಿ ರಾಮರಾಯನು ವಿಜಯಪುರ ಮತ್ತು ಗೋಲ್ಕೊಂಡ ರಾಜ್ಯಗಳ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಇದು ಯುದ್ಧಕ್ಕೆ ಒಂದು ಪ್ರಚೋದನೆಯನ್ನು ಕೊಟ್ಟಂಗೆ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮತ್ಸರ ಮತ್ತು ದ್ವೇಷಗಳನ್ನು ಹೊಂದಿದ್ದ ಸುಲ್ತಾನರು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಇಲ್ಲಿ ಒಂದಾಗ್ತಾರೆ. ಸಾಮಾನ್ಯ ಶಕೆ 1565ರಲ್ಲಿ ಜನವರಿ 23ರಂದು ದಕ್ಕನ್ ಸುಲ್ತಾನರ ಒಂದು ಒಕ್ಕೂಟ ಸೈನ್ಯ ಹಾಗೂ ವಿಜಯನಗರದ ಸೈನ್ಯಕ್ಕೂ ಕೃಷ್ಣಾ ನದಿಯ ದಂಡೆಯ ಮೇಲೆ ನಡೆದ ರಕ್ಕಸ ತಂಗಡಿ ಯುದ್ಧದಲ್ಲಿ ರಾಮರಾಯನು ಹತನಾಗ್ತಾನೆ. ಗೆದ್ದ ಸುಲ್ತಾನರು ವಿಜಯನಗರವನ್ನು ಲೂಟಿ ಮಾಡ್ತಾರೆ. ರಣರಂಗದಿಂದ ಪಲಾಯನಗೈದ ರಾಮರಾಯನ ಮಕ್ಕಳಾದ ತಿರುಮಲ ಮತ್ತು ವೆಂಕಟರು ಪೆನಕೊಂಡಕ್ಕೆ ಓಡಿ ಹೋಗ್ತಾರೆ. ಮುಂದೆ ಪೆನಕೊಂಡ, ಚಂದ್ರಗಿರಿ, ಕೊನೆಯಲ್ಲಿ ವೆಲ್ಲೂರುಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅರವೀಡು ವಂಶಜರು ಸಾಮಾನ್ಯ ಶಕೆ 1570ರಿಂದ 1646ರವರೆಗೆ ಆಡಳಿತವನ್ನು ನಡೆಸ್ತಾ ಹೋಗ್ತಾರೆ. ಈ ಯುದ್ಧದ ಪರಿಣಾಮ ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಚಿತ್ರದುರ್ಗ, ಯಲಹಂಕ ಮತ್ತು ಸುರಪುರ
ಮುಂತಾದ ನಾಯಕರು ಮತ್ತು ಪಾಳೆಯಗಾರರು ಸ್ವತಂತ್ರರಾಗಿ ಇಲ್ಲಿ ಉಳಿತಾ ಹೋಗ್ತಾರೆ ಮತ್ತು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಈ ಪಾಳೆಯಗಾರರು ಶುರು ಮಾಡ್ತಾ ಹೋಗ್ತಾರೆ.